ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಚಿನ್. ನಾನು ಈ ಜಗತ್ತಿನಿಂದ ನಿರ್ಗಮಿಸುವ ಮುನ್ನ ಒಲಿಂಪಿಕ್ ಕ್ರೀಡೆಯಲ್ಲಿ ಭಾರತದ ತ್ರಿವರ್ಣ ಧ್ವಜ ಹಾರಾಡುವುದನ್ನು ನೋಡಬೇಕು, ಭಾರತದ ರಾಷ್ಟ್ರಗೀತೆ ಮೊಳಗುವುದನ್ನು ಕೇಳಬೇಕು ಎಂಬ ಮಹದಾಸೆಯನ್ನ ಹೊತ್ತ ಭಾರತೀಯ ವೀರನ ಜೀವನ ಕಥನ ನಿಮ್ಮ ಮುಂದೆ. ಯಾರೆಲ್ಲ ಪೊಲೀಸ್ ಪೇದೆಗೆ ಸೇರಬೇಕೆಂದು ಬಯಸಿರುವಿರೋ ಅವರಿಗೆ ಸ್ಫೂರ್ತಿದಾಯಕವಾದ ಕಥನವಿದು. ಸತತ 3 ಬಾರಿ ಚಿನ್ನದ ಪದಕ ಗಳಿಸಿರುವ ಶ್ರೇಷ್ಠ ಸಾಧಕ ಮಿಲ್ಖಾ ಸಿಂಗ್ ಅವರ ಜೀವನ ಕಥನವನ್ನ ನೋಡೋಣ. ಅಂದು 1947ರ ದೇಶ ವಿಭಜನೆ ಬಹುಜನರನ್ನ ವಿಧವಾಗಿ ಕಾಡಿದಂಥ ಸಮಯ. ಅದರಲ್ಲಿ ನತದೃಷ್ಟರೆಂದರೆ ಬಡವರು. ಮಿಲ್ಖಾ ಸಿಂಗ್ ಜನಿಸಿದ್ದು ಪಾಕಿಸ್ತಾನದಲ್ಲಿ, ಆದರೆ ಬೆಳೆದಿದ್ದು ಭಾರತದಲ್ಲಿ. ಆತನ ಕೀರ್ತಿ ಹಬ್ಬಿದ್ದು ಮಾತ್ರ ಇಡೀ ಜಗತ್ತಿನಾದ್ಯಂತ. ಮಿಲ್ಖಾ ಸಿಂಗ್ ಅವರ ಜನ್ಮ ದಿನಾಂಕದ ಬಗ್ಗೆ ಸ್ವಲ್ಪ ಗೊಂದಲಗಳಿವೆ. ಆದರೆ ಅವರೇ ಬರೆದಿರತಕ್ಕಂಥ ದ ರೀಸ್ ಆಫ್ ಮೈ ಲೈಫ್ ಕೃತಿಯಲ್ಲಿ ತಮ್ಮ ಜನ್ಮ ದಿನಾಂಕವನ್ನ 20 ನವೆಂಬರ್ 1932 ಎಂದು ಹೇಳಿಕೊಂಡಿದ್ದಾರೆ. ಮಿಲ್ಖಾ ಸಿಂಗ್ ಅವರ ತಂದೆ ಸುಪ್ರನ್ ಸಿಂಗ್, ಇವರು ಸಾಮಾನ್ಯ ರೈತರಾಗಿದ್ರು. ತಾಯಿ ಚವಾಲಿ ಕೌರ್, ಇವರು ಮನೆ ಕೆಲಸವನ್ನ ನೋಡ್ಕೊಂಡು ಹೋಗ್ತಾ ಇದ್ರು. ಈ ದಂಪತಿಗೆ ಒಟ್ಟು 8 ಜನ ಮಕ್ಕಳು. ಅದರಲ್ಲಿ ಮಿಲ್ಖಾ ಸಿಂಗ್ ರವರು 7ನೇಯವರಾಗಿದ್ದಾರೆ. ಮಿಲ್ಖಾ ಸಿಂಗ್ ಅವರ ಸಹೋದರರು ಅಮೀರ್, ದೌಲತ್ ಮತ್ತು ಮಕಾನ್. ಸಹೋದರಿಯರಾದ ಮಕಾನಿ, ಹುಂಡಿ ಮತ್ತು ಈಶಾರ್. ಇವರೆಲ್ಲ ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ರು. ಅತ್ಯಂತ ಕಿರಿಯ ಸಹೋದರ ಗೋವಿಂದ. ಮಿಲ್ಖಾ ಸಿಂಗ್ಗೆ ತಮ್ಮ ಬಾಲ್ಯದ ಸಮಯದಲ್ಲಿ ಕಲಿಕೆಯಲ್ಲಿ ಅಷ್ಟೇನೂ ಆಸಕ್ತಿ ಇರಲಿಲ್ಲ. ಯಾವಾಗಲೂ ಶಾಲೆಯ ಗಂಟೆಯ ಕಡೆಗೆ ಗಮನ ಹರಿಸುತ್ತಿದ್ದ. ಯಾವಾಗ ಶಾಲೆಯ ಗಂಟೆ ಹೊಡಿತಿತ್ತೋ ಬೇಗನೆ ಮನೆಗೆ ಓಡ್ತಾ ಇದ್ದ. ಮಿಲ್ಖಾ ಸಿಂಗ್ ಅವರ ಮೊದಲ ಓಟ ಅಲ್ಲೇ ಶುರುವಾಗಿದ್ದು. ಯಾಕೆ ಅಂದ್ರೆ ಮಿಲ್ಖಾ ಸಿಂಗ್ ಅವರ ತಮ್ಮ ಹಳ್ಳಿಯಾದ ಗೋವಿಂದಪುರದಲ್ಲಿ 5ನೇ ತರಗತಿಯವರೆಗೆ ಓದಿದ್ರು. ಆದರೆ ಉತ್ತಮ ಶಿಕ್ಷಣವನ್ನು ಮುಂದುವರಿಸಬೇಕೆಂದು 10 ಕಿಲೋಮೀಟರ್ ದೂರದ ಕೋಡ್ ಅಡ್ಡು ಎಂಬ ಇನ್ನೊಂದು ಹಳ್ಳಿಗೆ ತಮ್ಮ ತಂದೆ ಸರ್ಕಾರಿ ಶಾಲೆಗೆ ಸೇರಿಸಿದರು. 1946-47ರ ಸರಿಸುಮಾರು ಸಮಯ. ಭಾರತ ಮತ್ತು ಪಾಕಿಸ್ತಾನ ದೇಶ ವಿಭಜನೆಯ ಸಮಯದಲ್ಲಿ ಮಿಲ್ಖಾ ಸಿಂಗ್ ರವರು ತಮ್ಮ ಕುಟುಂಬವನ್ನ ಕಳೆದುಕೊಳ್ತಾರೆ. ಭಾರತ ಮತ್ತು ಪಾಕಿಸ್ತಾನ ದೇಶ ವಿಭಜನೆಗಾಗಿ ಯುದ್ಧ ಮಾಡುವ ಸಮಯ. ಮಿಲ್ಖಾ ಸಿಂಗ್ ಅವರ ತಮ್ಮ ತಂದೆಯನ್ನ ತಮ್ಮ ಕಣ್ಣ ಮುಂದೆ ಕೊಚ್ಚಿ ಸಾಯಿಸ್ತಾರೆ. ಇಷ್ಟಾದ್ರೂ ಮಿಲ್ಖಾ ಸಿಂಗ್ ಅವರ ತಂದೆ ತಮ್ಮ ಮಗನನ್ನ ಎಲ್ಲಿ ಕಳ್ಕೊಳ್ತೀವೋ ಅನ್ನೋ ಭಯದಿಂದ ಭಾಗ್ ಮಿಲ್ಖಾ ಬಾಗ್ ಅಂತ ಹೇಳ್ತಾರೆ. ಭಾಗ್ ಮಿಲ್ಖಾ ಬಾಗ್ ಅಂದ್ರೆ ಕನ್ನಡದಲ್ಲಿ ಓಡು ಮಿಲ್ಖಾ ಓಡು ಎಂದು ಅರ್ಥ ನೀಡುತ್ತೆ. ಅಂದು ಮಿಲ್ಖಾ ಸಿಂಗ್ ಅವರ ಜೀವನದಲ್ಲಿ ಕಾಲದ ಓಟದೊಂದಿಗೆ ಮುಖಾಮುಖಿ ಆರಂಭ ಆಗುತ್ತೆ. ಅಂದು ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ಓಡಿದ ಮಿಲ್ಖಾ ಇಂದು ಇಡೀ ಭಾರತವನ್ನೇ ಮೆಚ್ಚಿಸುವಂತಹ ಕ್ರೀಡಾಪಟುವಾಗಿ ಮಿಂಚಿದ್ದಾರೆ. ಮಿಲ್ಖಾ ಸಿಂಗ್ ಅವರ ಹಳ್ಳಿ ಗೋವಿಂದಪುರ ಬರುವುದು ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ. ಪ್ರಸ್ತುತ ಇದು ಪಾಕಿಸ್ತಾನ ರಾಷ್ಟ್ರದಲ್ಲಿದೆ. ಅಲ್ಲಿಂದ ಓಡಿದ ಮಿಲ್ಖಾ ವಲಸೆಯಾಗಿ ದೆಹಲಿಯಿಂದ ಉತ್ತರ ಪ್ರದೇಶಕ್ಕೆ ಬಂದರು. ಇಲ್ಲಿ ಉಳಿವಿಗಾಗಿ ಹೋರಾಟ ಎಂಬ ಡಾರ್ವಿನನ ಜೀವ ವಿಕಾಸ ಸಿದ್ಧಾಂತ ಮಿಲ್ಖಾ ಸಿಂಗ್ ಅವರ ಜೀವನಕ್ಕೂ ಕೂಡ ಅನ್ವಯವಾಯಿತು. ನಂತರ ಅಜ್ಮೀರ್ ಗೇಟ್ನಲ್ಲಿರುವ ಅಂಗಡಿಯೊಂದರಲ್ಲಿ ಮಾಸಿಕ 10 ರೂಪಾಯಿ ದೊರೆಯುವ ಸ್ವಚ್ಛತೆ ಕೆಲಸಕ್ಕೆ ಸೇರಿಕೊಂಡ್ರು. ಆಮೆಯಂತೆ ಆರಂಭವಾದ ಜೀವನದಲ್ಲಿ ಮಿಲ್ಖಾ ಸಿಂಗ್ ತಮ್ಮ ಜೀವನಕ್ಕಾಗಿ ರೈಲು ನಿಲ್ದಾಣದಲ್ಲಿ ನಿಂತಿರುವ ರೈಲು ಬೋಗಿಗಳಲ್ಲಿರುವ ಅಕ್ಕಿ, ಸಕ್ಕರೆ, ಮೊಟ್ಟೆಗಳನ್ನ ಕದ್ದು ಅವನ್ನ ಹಗ್ಗದ ದರದಲ್ಲಿ ಮಾರಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ದ. ಇದಿಷ್ಟು ಮಿಲ್ಖಾ ಸಿಂಗ್ ಅವರ ಬಾಲ್ಯದ ಜೀವನ. ಆದರೆ ಯೌವನ ವ್ಯವಸ್ಥೆಯಲ್ಲಿ ಯಾವ ರೀತಿ ಇತ್ತು ಅಂದ್ರೆ, ಹೇಗಾದರೂ ಮಾಡಿ ತನ್ನ ಅಣ್ಣನಂತೆ ತಾನೂ ಕೂಡ ಮಿಲಿಟರಿ ಪಡೆಗೆ ಸೇರ್ಬೇಕು ಎಂಬ ಆಸೆಯನ್ನ ಹೊತ್ತಿದ್ದ ಮಿಲ್ಖಾ ಸಿಂಗ್ ಸೇನೆಗೆ ಬೇಕಾದ ಎಲ್ಲ ತಯಾರಿಯನ್ನ ಮಾಡಿಕೊಂಡ. ಭಾರತೀಯ ಸೇನೆಗೆ ಪ್ರಯತ್ನಿಸಿ 3 ಬಾರಿ ವಿಫಲನಾದ. ಇಷ್ಟಾದ್ರೂ ಪ್ರಯತ್ನವನ್ನ ನಿಲ್ಲಿಸಿರಲಿಲ್ಲ. ದೇವರು ಯಾವಾಗ್ಲೂ ಒಳ್ಳೆಯವರನ್ನ ಕೈ ಬಿಡೋದಿಲ್ಲ ಅನ್ನೋ ಮಾತು ನಿಜ ನೋಡಿ. ಸತತ ಪ್ರಯತ್ನ ಮಾಡುವವರಿಗೆ ಯಾವಾಗಲೂ ಸಕ್ಸಸ್ ಸಿಗುತ್ತೆ ಅನ್ನೋ ಮಾತು 100% ನಿಜ. ಇದೇ ರೀತಿ ಮಿಲ್ಖಾ ಸಿಂಗ್ ಅವರ ಜೀವನದಲ್ಲಿ ಚಮತ್ಕಾರ ನಡೆಯಿತು. ಮಿಲ್ಖಾ ಸಿಂಗ್ ಭಾರತೀಯ ಸೇನೆಗೆ ಆಯ್ಕೆ ಆದ್ರು. ಪ್ರತಿ ವರ್ಷ ಸೇನೆಯಿಂದ ನಡೆಸುತ್ತಿದ್ದ ಪೂನಾದ ಸದರ್ನ್ ಸ್ಪೋರ್ಟ್ಸ್ ಮೀಟ್ನಲ್ಲಿ 400 ಮೀಟರ್ ಓಟದ ವಿಭಾಗದಲ್ಲಿ ಮಿಲ್ಖಾ ಸಿಂಗ್ ಪ್ರಥಮ ಸ್ಥಾನವನ್ನ ಗಳಿಸಿದ್ರು. ಅಂದು ಮಿಲ್ಖಾಗೆ ದೊರೆತ ಪ್ರೇಕ್ಷಕರ ಶಿಳ್ಳೆ ಚಪ್ಪಾಳೆ ಮಿಲ್ಖಾ ಸಿಂಗ್ ಅವರ ಮನಸ್ಥಿತಿಯನ್ನ ಮತ್ತಷ್ಟು ಗಟ್ಟಿಗೊಳಿಸಿತು. ಇದು ಮಿಲ್ಖಾನ ಓಟಕ್ಕೆ ಮತ್ತಷ್ಟು ಪ್ರೋತ್ಸಾಹವನ್ನ ನೀಡಿತು. ಮಿಲ್ಖಾನ ಪಾಲಿಗೆ 46.7 ಒಂದು ಮಾತ್ರಿಕಾ ಸಂಖ್ಯೆಯಾಗಿತ್ತು. ಯಾಕಂದ್ರೆ
ಚಾರ್ಲ್ಸ್ ಜೆಂಗ್ಸಿನ್ ಈ ಸಂಖ್ಯೆಯನ್ನು ನೀಡಿದ್ದ. ಯಾವುದೇ ಓಟದ ವಿಭಾಗದಲ್ಲಿ 400 ಮೀಟರ್ ಓಟದಲ್ಲಿ ಚಿನ್ನದ ಪದಕವನ್ನ ಪಡಿಬೇಕಂದ್ರೆ ಅವನು 46.7 ಸೆಕೆಂಡ್ಗಳಲ್ಲಿ ಓಡಬೇಕಾಗಿತ್ತು. ಸಾಧನೆ ಮಾಡುವವರಿಗೆ ಇದ್ಯಾವ ಲೆಕ್ಕ ನೋಡಿ. ಮಿಲ್ಖಾ ಸಿಂಗ್ ಹಗಲು ರಾತ್ರಿ ಎನ್ನದೆ ಕಠಿಣ ಪರಿಶ್ರಮದಿಂದ ಓಡ್ತಾ ಇದ್ದ. 1957 ಅನ್ನೋ ವರ್ಷ ಮಿಲ್ಖಾ ಸಿಂಗನ ಪಾಲಿಗೆ ಸಾಧನೆಗಳ ವರ್ಷ ಆಗಿತ್ತು. ರೆಜಿಮೆಂಟಿನ ಓಟದಿಂದ ಹಿಡಿದು ರಾಷ್ಟ್ರೀಯ ಮಟ್ಟದ ಓಟದವರೆಗೆ ಎಲ್ಲ ದಾಖಲೆಗಳು ಮಿಲ್ಖಾ ಸಿಂಗ್ನ ಹೆಸರಿನಲ್ಲಿದ್ದವು. ಬೆಂಗಳೂರಿನಿಂದ ಹಿಡಿದು ಇಂಗ್ಲೆಂಡ್, ಜಪಾನ್, ಆಸ್ಟ್ರೇಲಿಯಾ, ಬೇರೆಲ್ಲ ರಾಷ್ಟ್ರಗಳಲ್ಲಿ ಮಿಲ್ಖಾ ಸಿಂಗ್ ಓಟದ ಚಾಂಪಿಯನ್ಶಿಪ್ನಲ್ಲಿ ದಾಖಲೆಗಳನ್ನ ಮಾಡಿದ್ರು. ಅಂದು 1958 ಭಾರತ ದೇಶ ಮೊದಲ ಬಾರಿಗೆ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿತು. ಕಾಮನ್ವೆಲ್ತ್ ಕ್ರೀಡಾಕೂಟ ಅಂದ್ರೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಎಂದೇ ಬಿಂಬಿಸಿಕೊಂಡಿದ್ದ ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟ ದೇಶಗಳಿಗೆ ಸೀಮಿತವಾಗಿ ಕಾಮನ್ವೆಲ್ತ್ ಕ್ರೀಡಾಕೂಟಗಳು ನಡೆಯುತ್ತವೆ. ಇಂಥ ಕ್ರೀಡೆಯಲ್ಲಿ ಭಾಗವಹಿಸಿದ ಮಿಲ್ಖಾ ಸಿಂಗ್ ಆನ್ ಯುವರ್ ಮಾರ್ಕ್ ಸೆಟ್ ಗೋ ಅಂದಾಕ್ಷಣ ತಮ್ಮ ಗುರಿಯ ಕಡೆ ಗಮನಹರಿಸಿ ತಕ್ಷಣ ಗುರಿಯನ್ನ ಮುಟ್ಟಿ ಭಾರತ ದೇಶಕ್ಕೆ ಮೊದಲ ಬಾರಿಗೆ ಚಿನ್ನದ ಪದಕವನ್ನ ಗಳಿಸಿಕೊಟ್ರು. ಪ್ರತಿ ಕ್ಷಣವೂ ತಮ್ಮ ದಾಖಲೆಗಳನ್ನ ತಾವೇ ಮುರಿಯುತ್ತಾ ಸಾಧನೆಯತ್ತ ಚಿತ್ತರಿಸಿದ್ರು. ವ್ಯಕ್ತಿ ಮುಖ್ಯವಲ್ಲ, ಸಾಧನೆ ಮುಖ್ಯ ಎಂಬುದಕ್ಕೆ ಮಿಲ್ಖಾ ಸಿಂಗ್ ಉದಾಹರಣೆ. ವ್ಯಕ್ತಿಯೊಬ್ಬ ಅಸಾಮಾನ್ಯ ಸಾಧನೆ ಮಾಡಿದಾಗ ಅವನಿಗೆ ವಿಶೇಷ ಗೌರವ ಮರ್ಯಾದೆ ದೊರೆಯುತ್ತವೆ. ಆದರೆ ಅದೇ ವ್ಯಕ್ತಿ ಸೋತಾಗ ಯಾವುದೇ ಗೌರವ ಮರ್ಯಾದೆಗಳು ದೊರೆಯೋದಿಲ್ಲ. 1960ರ ಸಮಯ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಆಗಮಿಸಿದ ಮಿಲ್ಖಾ ಸಿಂಗ್ಗೆ ಈ ಬಾರಿ ವಿಶೇಷ ಸವಲತ್ತುಗಳು ದೊರೆತಾ ಇದ್ವು. ರೋಮ್ನ ಎಟರ್ನಲ್ ಸಿಟಿಯಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ಆಯೋಜನೆ ಆಗಿದ್ದು 400 ಮೀಟರ್ ಓಟದಲ್ಲಿ ಸುಮಾರು 150 ದೇಶಗಳು ಕ್ರೀಡಾಪಟುಗಳಾಗಿ ಭಾಗವಹಿಸಿದ್ರು. ಬಾಯಿಯಲ್ಲಿ ರಕ್ತ ಬರುವವರೆಗೆ ರಾತ್ರಿಯೆಲ್ಲ ಓಡಿ ಪ್ರಾಕ್ಟೀಸ್ ಮಾಡಿದ್ರು. ಅದು ಸಫಲ ಆಗಲಿಲ್ಲ. ಯಾಕಂದ್ರೆ ಈ ಬಾರಿಯ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಓಟಿಸ್ ಎಂಬ ವ್ಯಕ್ತಿ ಕೇವಲ 45.07 ಸೆಕೆಂಡ್ಗಳಲ್ಲಿ ಓಡಿ ಪ್ರಥಮ ಸ್ಥಾನವನ್ನ ಗಳಿಸಿದ್ರೆ ಕೌಫನ್ ಅಂತಕ್ಕಂಥ ವ್ಯಕ್ತಿ 45.08 ಸೆಕೆಂಡ್ಗಳಲ್ಲಿ ಓಡಿ ದ್ವಿತೀಯ ಸ್ಥಾನವನ್ನ ಪಡೆದ್ರು. ಹಾಗೆ ಮಾಲ್ಕಮ್ ಸ್ಪೆನ್ಸ್ ಅಂತಕ್ಕಂಥ ವ್ಯಕ್ತಿ 45.5 ಸೆಕೆಂಡ್ಗಳಲ್ಲಿ ಓಡಿ ಮೂರನೇ ಸ್ಥಾನವನ್ನ ಗಳಿಸಿದ್ರು. ಮಿಲ್ಖಾ ಸಿಂಗ್ 45.6 ಸೆಕೆಂಡ್ಗಳಲ್ಲಿ ಓಡಿ 4ನೇ ಸ್ಥಾನವನ್ನ ಪಡೆದರು. ರೋಮ್ನಲ್ಲಿನ ಸೋಲು ಮಿಲ್ಖಾ ಸಿಂಗ್ ಪಾಲ್ಗೆ ಒಂದು ರೀತಿಯಲ್ಲಿ ದುಃಖ ಸ್ವಪ್ನವಾಗಿ ಕಾಡತೊಡಗಿತು. ಇಡೀ ದೇಶದ ನಿರೀಕ್ಷೆಯನ್ನ ಹುಸಿಗೊಳಿಸಿದೇನಲ್ಲ ಎಂಬ ಹತಾಶೆ ಭಾವನೆ ಮಿಲ್ಖಾ ಸಿಂಗ್ನಲ್ಲಿ ಕಾಡತೊಡಗಿತು. ಇದೆಲ್ಲವನ್ನ ಗಮನಿಸಿದ ಭಾರತೀಯರ ಪ್ರೇಕ್ಷಕರಲ್ಲೂ ಕೂಡ ಹತಾಶ ಭಾವನೆ ಮೂಡಿತು. ಮಿಲ್ಖಾ ಸಿಂಗ್ ಅವರ ಕನಸಾಗಿಯೇ ಉಳಿಯಿತು. ನೆಲ್ಮಿಯ ಸ್ನೇಹಿತರೆ, ನಾನು ಈ ಮೊದಲೇ ಹೇಳಿದ್ನಲ್ಲ, ನಾನು ಈ ಜಗತ್ತಿನಿಂದ ನಿರ್ಗಮಿಸುವ ಮುನ್ನ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಭಾರತದ ತ್ರಿವರ್ಣ ಧ್ವಜ ಹಾರಾಡುವುದನ್ನ ಒಮ್ಮೆ ನೋಡಲೇಬೇಕು, ಭಾರತದ ರಾಷ್ಟ್ರ ಗೀತೆ ಮೊಳಗುವುದನ್ನ ಒಮ್ಮೆ ಕೇಳಲೇಬೇಕು ಎಂಬ ಆಸೆ ಮಿಲ್ಖಾ ಸಿಂಗ್ನ ಪಾಲಿಗೆ ಕನಸಾಗಿಯೇ ಉಳಿಯಿತು. ಸ್ನೇಹಿತರೆ, ನಿಮಗೆ ಕಿವಿಗುಟ್ಟು ಹೇಳೋದೇನೆಂದ್ರೆ, ಶತ್ರುಗಳು ನಮ್ಮ ಸಾಧನೆಯನ್ನ ನೋಡಿ ಮತ್ತಷ್ಟು ನಮಗೆ ಹತ್ರ ಆಗೋದು ಖಂಡಿತ ನಿಜ. ಅದು ಕೂಡ ಮಿಲ್ಖಾ ಸಿಂಗ್ ಅವರ ಜೀವನದಲ್ಲಿ ನಡೆಯಿತು. 1960ರಲ್ಲಿ ಪಾಕಿಸ್ತಾನ ದೇಶದಲ್ಲಿ ಇಂಡೋ ಪಾಕ್ ಕ್ರೀಡೆಗಳು ಆಯೋಜಿತವಾಗಿದ್ವು. ತಾನು ಯಾವ ರಾಷ್ಟ್ರದಲ್ಲಿ ಕಾಲಿಡಬೇಕಾದ ಪರಿಸ್ಥಿತಿ ಬರಬಾರದು ಅಂತ ಅನ್ಕೊಂಡಿದ್ದೋ ಅದೇ ರಾಷ್ಟ್ರವೇ ಇಂಡೋ ಪಾಕ್ ಕ್ರೀಡೆಗಳನ್ನ ಆಯೋಜಿಸಿತು. ಖುದ್ದು ಅಂದಿನ ಭಾರತದ ಪ್ರಧಾನಿ ನೆಹರೂರವರು ನೇರವಾಗಿ ಮಿಲ್ಖಾ ಸಿಂಗ್ ಅವರನ್ನ ಭೇಟಿ ಮಾಡಿ ಅವರ ಭಾವನೆಗಳನ್ನ ತಿರುಚಿ ಪಾಕಿಸ್ತಾನದಲ್ಲಿ ಕ್ರೀಡಾ ವಿಭಾಗದಲ್ಲಿ ಭಾಗವಹಿಸುವಂತೆ ಪ್ರೇರಣೆ ನೀಡಿದ್ರು. ರಾಷ್ಟ್ರದ ಗೌರವಾನ್ವಿತ ನಾಯಕರ ಮಾತಿಗೆ ಬೆಲೆ ಕೊಟ್ಟು ಮಿಲ್ಖಾ ಸಿಂಗ್ ತನ್ನ ತಂದೆಯನ್ನ ಬಲಿ ತೆಗೆದುಕೊಂಡಿರುವ ಪಾಕಿಸ್ತಾನ ಆಯೋಜಿಸಿರುವ ಕ್ರೀಡೆಯಲ್ಲಿ ತಾನು ಭಾಗವಹಿಸುತ್ತೇನೆ ಎಂಬ ಭರವಸೆಯನ್ನ ನೀಡಿದ್ರು. ಮಿಲ್ಖಾ ಸಿಂಗ್ ಅವರ ಓಟ ಶತ್ರುಗಳ ಎದೆಯಲ್ಲಿ ನಡುಕವನ್ನ ಹುಟ್ಟು ಹಾಕಿತು. ಅದೇ ಪಾಕಿಸ್ತಾನದ ಪ್ರಧಾನಿ ಅಂದಿನ ಅಯೂಬ್ ಖಾನ್ ರವರು ಮಿಲ್ಖಾ ಸಿಂಗ್ ಅವರಿಗೆ ಫ್ಲೈಯಿಂಗ್ ಸಿಖ್ ಅಂತಕ್ಕಂಥ ಬಿರುದನ್ನ ನೀಡಿದ್ರು. ಇಷ್ಟೆಲ್ಲ ಸಾಧನೆಯನ್ನ ಮಾಡಿದ ಮಿಲ್ಖಾ ಸಿಂಗ್ ಅವರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಎಂಬಂತೆ ಶ್ರೀಲಂಕಾಕ್ಕೆ ಕ್ರೀಡೆಯಲ್ಲಿ ಭಾಗವಹಿಸಲು ಹೋದ ಮಿಲ್ಖನಿಗೆ ಅಂದಿನ ಭಾರತದ ಕ್ರೀಡಾಪಟು ನಿರ್ಮಲಾ ಅವರು ಕಣ್ಣಿಗೆ ಬೀಳ್ತಾರೆ. ಇವರಿಬ್ಬರ ನಡುವೆ ಪ್ರೀತಿಯ ಭಾವನೆ ಮೂಡುತ್ತೆ. ಮುಂದೆ ಮದುವೆ ಕೂಡ ಆಗ್ತಾರೆ. 1960ರಲ್ಲಿ ಚಂಡೀಗಢದ ಕ್ರೀಡಾ ಆಡಳಿತವು ಸಿಖ್ ಅವರನ್ನ ಉಪನಿರ್ದೇಶಕರನ್ನಾಗಿ ಕ್ರೀಡಾ ವಿಭಾಗದಲ್ಲಿ ನೇಮಕ ಮಾಡಲಾಯಿತು. ಈಗ ಮಿಲ್ಖನಿಗೆ 4 ಜನ ಮಕ್ಕಳು. ಒಂದೇ ಬಳ್ಳಿಯ ಹೂಗಳು ಎಂಬಂತೆ ಮಕ್ಕಳ ಲಾಲನೆ ಪಾಲನೆಯಲ್ಲಿ ತೊಡಗಿದ್ರು. 1964ರಲ್ಲಿ ಮಿಲ್ಖಾ ಸಿಂಗ್ ಟ್ರ್ಯಾಕ್ನಿಂದ ನಿವೃತ್ತಿ ಪಡೆದರೂ ಕೂಡ 1980ರಲ್ಲಿ ವಿಶ್ವ ಶಾಂತಿಗಾಗಿ ಕ್ರೀಡಾ ಜ್ಯೋತಿ ಸಾಗಿಸಲು
ವಿಶ್ವಸಂಸ್ಥೆಯಿಂದ ಆಯ್ಕೆಯಾದ ಏಕೈಕ ಭಾರತೀಯ ಕ್ರೀಡಾಪಟು ಮಿಲ್ಖಾ ಸಿಂಗ್ ಅವರು ಆಯ್ಕೆಯಾದರು. ಅದೇನೇ ಇರಲಿ, ಮಿಲ್ಖಾ ಸಿಂಗ್ ಅವರ ಸಾಧನೆಗಳ ಬಗ್ಗೆ ಒಮ್ಮೆ ಗಮನಿಸಬೇಕಾದ ವಿಚಾರ ಏನಂದ್ರೆ, ಏಷ್ಯನ್ ಕ್ರೀಡಾಕೂಟ 400 ಮೀಟರ್ ವಿಭಾಗದಲ್ಲಿ ಚಿನ್ನದ ಗೆದ್ದ ಮೊದಲ ಭಾರತೀಯ, ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ವೈಯಕ್ತಿಕ ಚಿನ್ನವನ್ನ ಗೆದ್ದ ಮೊದಲ ಭಾರತೀಯ, ರೋಮ್ ಒಲಿಂಪಿಕ್ಸ್ನಲ್ಲಿ 4ನೇ ಸ್ಥಾನವನ್ನ ಪಡೆದ ಮೊದಲ ಭಾರತೀಯ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ಓಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದು ಮಿಲ್ಖಾ ಸಿಂಗ್. ಇಷ್ಟೆಲ್ಲ ಸಾಧನೆಯನ್ನ ಯಾರ್ ತಾನೇ ಮಾಡೋಕ್ಕೆ ಸಾಧ್ಯ? ಮಿಲ್ಖಾ ಸಿಂಗ್ ಅವರು ಕೂಡ ಕ್ರೀಡಾ ಲೋಕಕ್ಕೆ ಕಿವಿ ಮಾತನ್ನ ಹೇಳ್ತಾರೆ. ಏನಂದ್ರೆ, ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಕ್ರೀಡೆಗೆ ಉತ್ತೇಜನವಿಲ್ಲ ಎಂಬುದು ಇವರ ಸ್ಪಷ್ಟ ನಿಲುವನ್ನ ಹೇಳ್ತಾ ಇದ್ರು. ಅಂದು 2019 ಇಡೀ ಜಗತ್ತಿಗೆ ಕಾಲಿಟ್ಟ ಕೋವಿಡ್ ಎಂಬ ಮಹಾಮಾರಿ ಮಿಲ್ಖಾ ಸಿಂಗ್ ಅವರನ್ನು ನಮ್ಮಿಂದ ಕಣ್ಮರೆಯಾಗಿಸಿತು. ಸ್ನೇಹಿತರೆ, ನಾನು ಕೂಡ ಕೋವಿಡ್ ಪಾಸಿಟಿವ್ನಿಂದ 1 ತಿಂಗಳು ಲಾಕ್ಡೌನ್ನಲ್ಲಿ ಸೆರೆಯಾಗಿದ್ದೆ. ಅಂದೇ ನನಗೆ ನಿಜಕ್ಕೂ ಗೊತ್ತಾಗಿದ್ದು ಸಂಬಂಧಿಕರ ಬೆಲೆ. ಅಂದೇ ಯಾವೊಬ್ಬ ಸ್ನೇಹಿತ, ಯಾವೊಬ್ಬ ಸಂಬಂಧಿಕನೂ ಕೂಡ ನನ್ನನ್ನು ನೋಡಲಿಕ್ಕೆ ಬರಲೇ ಇಲ್ಲ. ಕೇವಲ ನನ್ನನ್ನು ನೋಡಿಕೊಳ್ಳೋದು ಅಪ್ಪ ಮಾತ್ರ ಆಗಿದ್ರು. ಅಪ್ಪನಿಗೆ ಈ ವಿಡಿಯೋದ ಮೂಲಕ ಸ್ಯಾಲ್ಯೂಟ್ ಮಾಡ್ತೇನೆ. ಒಂದು ಸತ್ತಂತೆ ಕೂತ ನನ್ನನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಲು ಪ್ರೇರೇಪಿಸಿದ ನನ್ನ ಸ್ನೇಹಿತೆ ಕಾವ್ಯ BS ರವರಿಗೂ ಕೂಡ ಧನ್ಯವಾದವನ್ನು ತಿಳಿಸುತ್ತೇನೆ. ಅಂದು 2021 ಮಿಲ್ಖಾ ಸಿಂಗ್ ಅವರು ಕೋವಿಡ್ನಿಂದಾಗಿ ಆಸ್ಪತ್ರೆಯಲ್ಲಿ ಮಲಗಿದ್ರು. ಇತ್ತ ಮಿಲ್ಖಾ ಸಿಂಗ್ ಅವರ ಹೆಂಡತಿ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ರು. ಚಿಕಿತ್ಸೆ ಸಫಲ ಆಗದೆ ಸಾವು ಅನಿವಾರ್ಯವಾಯಿತು. ಸ್ನೇಹಿತರೆ, ಇಲ್ಲಿ ದುರಂತ ಅಂದರೆ ಮಿಲ್ಖಾ ಸಿಂಗ್ಗೆ ಕೋವಿಡ್ನಿಂದಾಗಿ ನಿರ್ಮಲ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಆಗಲೇ ಇಲ್ಲ. ಇಲ್ಲಿ ಜೂನ್ 13ರಂದು ನಿರ್ಮಲಾರವರು ಸಾವನ್ನು ಅಪ್ಪಿದರೆ ಜೂನ್ 18ರಂದು ಕೋವಿಡ್ ಮಹಾಮಾರಿಯಿಂದಲೂ ಹಾಗೂ ನಿರ್ಮಲಾರವರ ಸಾವಿನಿಂದಲೂ ಮಿಲ್ಖಾ ಸಿಂಗ್ ರವರು ಈ ಲೋಕವನ್ನು ತ್ಯಜಿಸಿದರು. ಮಿಲ್ಖಾ ಸಿಂಗ್ ಅವರ ಸಾವು ಇಡೀ ದೇಶದ ಕಂಬನಿಯನ್ನು ಮಿಡಿಸಿತು. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಕ್ರೀಡಾ ಸಚಿವರು, ಮುಖ್ಯಮಂತ್ರಿಗಳು, ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು, ದೇಶವಾಸಿಗಳು ವಿವಿಧ ಮಾಧ್ಯಮದ ಮೂಲಕ ನುಡಿ ನಮನವನ್ನು ಸಲ್ಲಿಸಿದರು. ಹಾರುತ್ತಾ ದೂರ ದೂರ ಮೇಲೇರುವ ಬಾರ ಬಾರ ಎಂಬಂತೆ ಮಿಲ್ಖಾ ಸಿಂಗ್ನ ನೆನಪುಗಳು ನಮ್ಮಲ್ಲಿಯೇ ಉಳಿಯುವಂತೆ ಮಾಡಿದ್ದು ಭಾಗ್ ಮಿಲ್ಖಾ ಭಾಗ್ ಎಂಬ ಚಲನಚಿತ್ರ. ನೋಡಿ ಸ್ನೇಹಿತರೆ, ಪೊಲೀಸ್ ಪೇದೆಗೆ ಸೇರಬೇಕೆಂದು ಬಯಸಿರುವ ನನ್ನೆಲ್ಲ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇಲ್ಲಿ ಕಡುಬಡತನದಲ್ಲಿ ಹುಟ್ಟಿ ಬೆಳೆದರೂ ಕೂಡ ಮಿಲ್ಖಾ ಸಿಂಗ್ ತನ್ನ ಗುರಿಯ ಕಡೆಗೆ ಮಾತ್ರ ಗಮನ ಹರಿಸೋದನ್ನು ಬಿಡಲಿಲ್ಲ. ಇದು ಕೇವಲ ಮಿಲ್ಖಾ ಸಿಂಗ್ ಒಬ್ಬರ ಜೀವನ ಕಥೆಯಲ್ಲ ಫ್ರೆಂಡ್ಸ್, ನಿಮ್ಮೆಲ್ಲರ ದಾರಿದೀಪದ ಭವಿಷ್ಯದ ಮಾರ್ಗ ಇದೆ. ಇದೇ ತರಹದ ರೋಚಕ ವಿಚಾರಧಾರೆಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.